ಇದು ಬಿಜೆಪಿಯಲ್ಲಿ ಸೃಷ್ಟಿಯಾಗಿರೋ ತಳಮಳವಾದರೆ ಕಾಂಗ್ರೆಸ್ನಲ್ಲಿನ ಪರಿಸ್ಥಿತಿ ಏನು ಕಡಿಮೆ ಇಲ್ಲ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿಯಿಂದ ದೂರ ಇಡಲೇಬೇಕು ಅಂತ ಸಿದ್ದರಾಮಯ್ಯ ಆಪ್ತ ಬಳಗ ಟೊಂಕ ಕಟ್ಟಿ ನಿಂತಿದೆ. ಇದಕ್ಕಾಗಿ ದಿಲ್ಲಿ ಬಾಗಿಲು ತೊಟ್ಟೋಕೆ ವೇದಿಕೆ ಸಿದ್ಧವಾಗಿದೆ. ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಶಾಸಕರು ಹೇಳಬಾರಂತ ಹೇಳ್ತಿರ್ತಾರೆ. ಕಾಮೆಂಟ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅವರನ್ನ ಬದಲಾವಣೆ ಪ್ರಶ್ನೆನೇ ಇಲ್ಲ. ಕೈನಲ್ಲಿ ಕುರ್ಚಿ ಕದನ, ಸಿಎಂ ಆಪ್ತರ ದಿಲ್ಲಿ ಪರೇಡ್. ಡಿಸಿಎಂ ಡಿಕೆಶಿ ಕಟ್ಟಿ ಹಾಕಲು ರೆಡಿ, ರಣವ್ಯೂಹ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಸದ್ಯಕ್ಕೆ ತಹಬದಿಗೆ ಬರೋ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಡಿಕೆಶಿ ಸಿಎಂ ಆಗ್ಬೇಕು ಅನ್ನೋ ತಂತ್ರಗಾರಿಕೆ ವಿರುದ್ಧ ಸಿಡಿದೆದ್ದಿರೋ ಸಿಎಂ ಆಪ್ತ ಬಳಗ ಹಾಗೂ ದಲಿತ ಸಚಿವರು ದಿಲ್ಲಿಗೆ ತೆರಳೋ ಲೆಕ್ಕಾಚಾರದಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಮಾಡದಂತೆ ಬಿಗಿ ಪಟ್ಟು ಹಿಡಿಯಲಿದ್ದಾರೆ. ದಲಿತ ಸಚಿವರ ಜೊತೆಗೆ ಸಚಿವರಾದ ಜಮೀರ್, ಬೈರತ್ತಿ ಸುರೇಶ್, ಜಾರ್ಜ್ ಶೀಘ್ರವೇ ದೆಹಲಿಗೆ ತೆರಳಲಿದ್ದಾರೆ. ಪರಿಸ್ಥಿತಿ ಯಾವುದೇ ಇದ್ರೂ ಸಿಎಂ ಬದಲಾವಣೆ ಬೇಡವೇ ಬೇಡ ಅಂತ ಪಟ್ಟು ಹಾಕಲು ಪ್ಲಾನ್ ಆಗಿದೆ ಎನ್ನಲಾಗಿದೆ. ಹೈಕಮಾಂಡ್ ಭೇಟಿ ವೇಳೆ ಕಾಂಗ್ರೆಸ್ನಲ್ಲಿ ಸಿಎಂ ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ ಚರ್ಚೆ ನಡೆಯಲಿದ್ಯಂತೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಡ್ಡು ಹೊಡೆಯಲು ಮುಂದಾಗಿರೋ ಸಚಿವರಾದ ಜಮೀರ್ ಅಹಮದ್ ಖಾನ್, ಭೈರತ್ತಿ ಸುರೇಶ್, ಕೆಜೆ ಜಾರ್ಜ್ ಶೀಘ್ರವೇ ದೆಹಲಿಗೆ ತೆರಳಿ ಮೂಡಾ ಕೇಸ್ ವಿಚಾರವಾಗಿ ಏನೇ ಕ್ರಮ ಆದ್ರೂ ಪರಿಸ್ಥಿತಿ ಯಾವುದೇ ಇದ್ರೂ ಸಿಎಂ ಬದಲಾವಣೆ ಬೇಡ ಅಂತ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಲಿದ್ದಾರೆ. ಇನ್ನು ಸಿಎಂ ಆಪ್ತರ ಜೊತೆಗೆ ಸಿಎಂ ಆಪ್ತ ಬಣದ ದಲಿತ ಸಚಿವರು ದೆಹಲಿಗೆ ತೆರಳುತ್ತಿದ್ದು ಡಿಕೆಶಿ ವಿರುದ್ಧ ದೂರು ನೀಡಲು ಮುಂದಾಗಿದ್ದಾರೆ. ದಲಿತ ಸಮಾವೇಶಕ್ಕೆ ಅಡ್ಡಿಪಡಿಸಿರೋದಕ್ಕೆ ಡಿಕೆಶಿ ವಿರುದ್ಧ ಬೇಸರ ವ್ಯಕ್ತವಾಗಿದೆ. ಅಲ್ಲದೆ ಡಿಕೆಶಿಯದ್ದು ಸರ್ವಾಧಿಕಾರಿ ನಿಲುವಾಗಿದ್ದು ಅವರನ್ನ ಸಚಿವ ಸ್ಥಾನಕ್ಕೆ ಸೀಮಿತ ಮಾಡಲು ಮನವಿ ಸಲ್ಲಿಸಲಿದ್ದಾರೆ. ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ದಲಿತ ಟೀಮ್ ಲಾಭಿ ಮಾಡಲು ಮುಂದಾಗಿದ್ದು ಡಿಕೆಶಿ ಆಪರೇಷನ್ ಹೇಳಿಕೆ ವಿರುದ್ಧವೂ ದೂರು ಸಲ್ಲಿಕೆಯಾಗಲಿದೆ. ಮುಖ್ಯಮಂತ್ರಿಗಳು ಈಗ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದೆ, ಅವ್ರನ್ನ ಬದಲಾವಣೆ ಪ್ರಶ್ನೆನೇ ಇಲ್ಲ. ಅದನ್ನು ಸುಮ್ಮನೆ ನಾವು ವಿನಾಕಾರಣವಾಗಿ ಬದಲಾವಣೆ ಅಂತ ಮಾತಾಡೋದು. ಕೆಲಸ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಗ್ಯಾರಂಟಿ ಕಾರ್ಯಕ್ರಮ. ಈಗ ನಾಳೆ ಒಳ್ಳೆ ಬಡ್ಜೆಟ್ ಕೂಡ ಕೊಡ್ತಾರೆ. ಆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಒಳ್ಳೇದು ಮಾಡ್ತಾರೆ, ಬದಲಾವಣೆ ಪ್ರಶ್ನೆ ಇಲ್ಲ. ಯಾರೇನೇ ಮಾತಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ, ನಮ್ಮದು ಯಾವುದು ಅಲ್ಲ, ಹೈಕಮಾಂಡೇ ನಮ್ಮ ತೀರ್ಮಾನಗಳು, ಅದಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳಿದ್ದಾರೆ. ನಾವೆಲ್ಲ ಎಷ್ಟೇ ಮಾತನಾಡಿದ್ರು ಅಲ್ಟಿಮೇಟ್ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆಯವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್, ಸುರ್ಜೇವಾಲಾ 4 ಜನ ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ ಆಗುತ್ತೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ, ಗೊಂದಲ ನಿರ್ಮಾಣವಾಗ್ತಿದೆ. ಈ ವಿಚಾರವನ್ನ ಹೈಕಮಾಂಡ್ ಹೇಗೆ ಬಗೆಹರಿಸುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.